ಸಿಟಿ ಬೆಂಗಳೂರಿನಲ್ಲಿ ಬೆಳ್ಳಂ ಬೆಳಗ್ಗೆ ಜೆಸಿಬಿಗಳು ಘರ್ಜಿಸಿದವೆ. ರಾಜರಾಜೇಶ್ವರಿ ವಲಯದಲ್ಲಿ ಇದ್ದಂತಹ ಗುಡಿಸಲುಗಳನ್ನು ಇವತ್ತು ಜೆಸಿಬಿ ಮೂಲಕ ತೆರವುಗೊಳಿಸಲಾಗಿದೆ. ನೀರುಗಾಲುವೆಗೆ ಅಡ್ಡಲಾಗಿ ಕಟ್ಟಲಾಗಿದ್ದಂತಹ ಮನೆಗಳನ್ನು ಇವತ್ತು ಜೆಸಿಬಿ ಮೂಲಕ ನೆಲಸಮ ಮಾಡಲಾಗಿದೆ. ನೀರು ಕಾಲುವೆಗೆ ಅಡ್ಡಲಾಗಿ ಮನೆಗಳನ್ನು ನಿರ್ಮಾಣ ಮಾಡಲಾಗಿತ್ತು. ಹೀಗಾಗಿ ಮನೆಗಳನ್ನು ನೆಲಸಮ ಮಾಡಲಾಗಿದೆ. ಅನಧಿಕೃತವಾಗಿ ಗುಡಿಸಲುಗಳನ್ನು ನಿರ್ಮಾಣ ಮಾಡಿದ್ದ ಹಿನ್ನೆಲೆಯಲ್ಲಿ ಪಾಲಿಕೆ ಇವತ್ತು ಕ್ರಮ ಕೈಗೊಂಡಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಇನ್ನು ನಿನ್ನೆ ಜೆಸಿಬಿಗಳಿಂದ ಮನೆಗಳನ್ನು ಬಿಬಿಎಂಪಿ ಅಧಿಕಾರಿಗಳು ಕೆಡವಿದ್ರು. ಉತ್ತರ ಕರ್ನಾಟಕದ 50ಕ್ಕೂ ಹೆಚ್ಚು ಕುಟುಂಬಗಳು ಇಲ್ಲಿ ವಾಸವಿದ್ರು ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಮುನ್ಸೂಚನೆಯನ್ನು ಕೂಡ ಕೊಟ್ಟಿಲ್ಲ ಅಧಿಕಾರಿಗಳು. ಏಕಾಏಕಿ ಬಂದು ಗುಡಿಸಲುಗಳನ್ನು ಕೆಡವಿದ್ದಾರೆ ಅನ್ನುವಂತಹ ಒಂದು ಗಂಭೀರ ಆರೋಪ ಕೂಡ ಕೇಳಿಬರ್ತಾ ಇದೆ. ಒಂದು ವೇಳೆ ಮೊದಲೇ ಏನಾದರೂ ನಮಗೆ ನೋಟಿಸ್ ಕೊಟ್ಟು ಮನೆಗಳನ್ನು ತೆರವು ಮಾಡಿ ಅಂತ ಎಚ್ಚರಿಕೆ ಕೊಟ್ಟಿದ್ದಿದ್ರೆ ನಾವು ಬೇರೆ ಎಲ್ಲಾದರೂ ಒಂದು ಕಡೆ ಬಾಡಿಗೆನೋ ಮತ್ತೊಂದೋ ಮಗದೊಂದೋ ವ್ಯವಸ್ಥೆಯನ್ನು ಮಾಡ್ಕೊಳ್ತಿದ್ವಿ. ಆದರೆ ಏಕಾಏಕಿ ಬಂದು ತೆರವುಗೊಳಿಸಿದ್ದಾರೆ ಅಂತ ಇದೀಗ ಏನು 50 ಕುಟುಂಬಗಳಿದ್ದಾವೆ, ಎಲ್ಲರೂ ಕೂಡ ಆಕ್ರೋಶ ಕೂಡ ಹೊರಹಾಕ್ತಾ ಇದ್ದಾರೆ. ಅದೇ ರೀತಿಯಾಗಿ ನಮಗೆ ಪರ್ಯಾಯ ವ್ಯವಸ್ಥೆಯನ್ನು ಕಲ್ಪಿಸಿಕೊಡಿ ಅಂತ ಇದೀಗ ಅಲ್ಲಿಯ ನಿವಾಸಿಗಳು ಏನು ಮನೆಯನ್ನು ಕಟ್ಕೊಂಡಂಥವ್ರು ಇದನ್ನಿದ್ರು ಅವರು ಒತ್ತಾಯ ಕೂಡ ಮಾಡ್ತಾ ಇದ್ದಾರೆ.